ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಇನ್ ಅಡ್ವಾನ್ಸ್. ನಾವು KR ಮಾರ್ಕೆಟಿಗೆ ಹೋಗ್ತಾಯಿದ್ವಿ. ಬೆಳಗ್ಗೆ 4:15. ಅದು ತುಂಬ ರಶ್ ಅಂದರೆ ತುಂಬ ರಶ್ ಇದೆ. KR ಮಾರ್ಕೆಟು ತುಂಬ ಬೆಲೆ ಜಾಸ್ತಿ ಕೂಡ. ನಾವು ಹಬ್ಬಕ್ಕೆ 4 ದಿನ ಮುಂಚೆನೇ ಹೋಗಬೇಕಾಗಿತ್ತು. ಹಿಂದಿನ ದಿನ ಹೋಗೋದ್ರಿಂದ ಸ್ವಲ್ಪ ಬೆಲೆ ಜಾಸ್ತಿ ಅನ್ನಿಸ್ತು. ಆದರೂ ಪರವಾಗಿಲ್ಲ ಅಂತೇಳಿ ಎಲ್ಲ ತೊಗೊಂಡ್ವಿ. ಡೆಕೋರೇಷನಿಗೆ ಬೇಕಾಗಿದ್ದಂಥದ್ದು, ಪೂಜೆಗೆ ಬೇಕಾದಂಥ ಹೂವೆಲ್ಲ ತೊಗೊಂಡು ಮನೆಗೆ ಬರೋ ಹೊತ್ತಿಗೆ 8 ಗಂಟೆ ಆಯಿತು. ನಾವು ಬೆಳಗ್ಗೆ 4:15ಗೆ ಮನೆಯಿಂದ ಹೊರಟಿದ್ದು, ಬರೋ ಹೊತ್ತಿಗೆ 8:30 ಆಯಿತು. ಇಷ್ಟೆಲ್ಲ ಹೂ ತೊಗೊಬಂದ್ವಿ ನೋಡಿ. ಇಷ್ಟೆಲ್ಲ ಹೂವೆಲ್ಲ ತೊಗೊಂಡು ಡೆಕೋರೇಷನ್ಗೆ, ಪೂಜೆಗೆ ಎಲ್ಲ ಆಯಿತು. ಸಾಕಷ್ಟು ತಂದಿದ್ವಿ. ಮಧ್ಯಾಹ್ನ ಮೇಲೆ ನಾನು ತಿಂಡಿಗೆ ನೈವೇದ್ಯಕ್ಕೆ ಕರ್ಜಿಕಾಯಿ ಮತ್ತು ಕೋಡ್ಬಳೆ, ಚಕ್ಲಿ, ಮೋದಕ ಹೀಗೆ 5 ಥರದ್ದು ನಾನು ನೈವೇದ್ಯಕ್ಕೆ ಯಾವಾಗಲೂ ಪ್ರತಿ ವರ್ಷ ಮಾಡ್ತೀನಿ. ಅದೇ ರೀತಿಯಾಗಿ ಈ ವರ್ಷವೂ ಕೂಡ ಮಾಡಿದೆ. ಇದನ್ನು ಮಾಡೋದೆಲ್ಲ ತುಂಬ ಲೇಟ್ ಆಯಿತು. ಯಾಕಂದರೆ ನಾನು ಯಾವುದನ್ನು ಹೊರಗಡೆಯಿಂದ ತರಲ್ಲ, ಮನೇಲೇ ನಾನು ಮಡಿಯಿಂದ ಮಾಡೋದ್ರಿಂದ. ಸೊ ನನಗೆ ತುಂಬ ಖುಷಿ ಇದೇ ರೀತಿ ಮಾಡಬೇಕು ಅಂತ. ನಾನು ಪ್ರತಿ ವರ್ಷವೂ ಈ ಥರನೇ ಮಾಡೋದು. ಸೊ ಹಾಗಾಗಿ ಇದನ್ನೆಲ್ಲ ಬೇಯಿಸ್ಬಿಟ್ಟು ನಾನು ಸಂಜೆ 6:30ಗೆ ಗಣೇಶನ ತರೋಕ್ಕೆ ಅಂತ ಹೊರಟ್ವಿ. ಗಣೇಶ ನಮ್ಮನೆ ಹತ್ರನೇ ಮಾಡ್ತಿದ್ದರಿಂದ ತುಂಬ ಈಸಿ ಆಯಿತು, ದೂರ ಹೋಗೋ ಅವಶ್ಯಕತೆ ಇರಲಿಲ್ಲ. ಸೊ ನನ್ನ ಮಗನಿಗೆ ದೊಡ್ಡ ಗಣೇಶ ಬೇಕಮ್ಮ, ಗಣೇಶ 3 ಅಡಿ ಗಣೇಶ ಬೇಕು ಅಂತ ಹಠ ಮಾಡ್ತಿದ್ದ. ಬೇಡ ಮಗನೇ, ಕೊಂಡೋಗೋದು ತೊಗೊಬರೋದೆಲ್ಲ ತುಂಬ ಕಷ್ಟ ಆಗುತ್ತೆ, ವೆಯ್ಟ್ ಜಾಸ್ತಿ ಇರೋದ್ರಿಂದ. ಸೊ ಬೇಡ ಅಂತ ಹೇಳಿ ಡಿಸೈಡ್ ಮಾಡಿ ನಾವು ಮೀಡಿಯಮ್ ಆಗಿರೋಂತಹ ಗಣೇಶನ ತೊಗೊಂಡ್ವಿ. ತುಂಬ ದೊಡ್ಡದು ಇಲ್ಲ, ತುಂಬ ಚಿಕ್ಕದು ಇಲ್ದಿರೋ ಥರ ಗಣೇಶನ ಸೆಲೆಕ್ಟ್ ಮಾಡಿದ್ವಿ. ನನಗೆ ಕಲರ್ ಗಣೇಶ ಬೇಡ ಅಂತ ಹೇಳ್ಬಿಟ್ಟು ಈ ರೀತಿ ಮಣ್ಣಲ್ಲಿ ಮಾಡಿರೋ ಅಂತಹ ಗಣೇಶನ್ನೇ ನಾವು ಸೆಲೆಕ್ಟ್ ಮಾಡಿದ್ವಿ. ನಮ್ಮೆಲ್ಲರಿಗೂ ಇಷ್ಟ ಆಯಿತು. ಸೊ ಇದನ್ನು ನಾವು ಮನೆಗೆ ತೊಗೊಂಡು ಬಂದಮೇಲೆ ಗಣೇಶ ಇಟ್ಕೊಂಡವ್ರಿಗೆ ಕಾಲು ತೊಳೆದ್ಬಿಟ್ಟು ಆರತಿ ಮಾಡಿಬಿಟ್ಟು ಮನೆ ಒಳಗಡೆ ಕರೆಸ್ಕೊಳ್ಳೋದು, ಈ ರೀತಿ ನಮ್ಮ ಪದ್ಧತಿ. ಅದೇ ರೀತಿಯಾಗಿ ನಾನು ಆರತಿ ಮಾಡಿಬಿಟ್ಟು ಮನೆ ಒಳಗಡೆ ಕರೆಸ್ಕೊಂಡೆ. ಅದಕ್ಕೆ ಮುಂಚೆನೇ ನಾನು ಬೇಸಿಕ್ಕಾಗಿ ಗಣೇಶ ಕೂರ್ಸೋಕ್ಕೆ ಮಂಟಪನೆಲ್ಲ ನಾನು ರೆಡಿ ಮಾಡಿ ಇಟ್ಟಿದ್ದೆ. ಸೊ ನಾನು ಹಿಂದಿನ ದಿನವೇ ಈ ರೀತಿ ಎಲ್ಲ ರೆಡಿ ಮಾಡಿ ಇಟ್ಟಿರೋದ್ರಿಂದ ಬೆಳಗ್ಗೆ ಪೂಜೆ ಮಾಡೋಕ್ಕೆ ತುಂಬ ಅನುಕೂಲ ಆಗುತ್ತೆ. ಇಲ್ಲ ಅವತ್ತಿನ ದಿನವೇ, ಹಬ್ಬದ ದಿನವೇ ಇದೆಲ್ಲ ಮಾಡ್ಕೊಳ್ಳೋದಾದರೆ ತುಂಬ ಟೈಮ್ ಹಿಡಿಯುತ್ತೆ. ಟೈಮಿಗೆ ಕರೆಕ್ಟಾಗಿ ನಮಗೆ ಪೂಜೆ ಮಾಡೋಕ್ಕಾಗಲ್ಲ. ಹಾಗಾಗಿ ಇದನ್ನೆಲ್ಲ ನಾನು ಹಿಂದಿನ ದಿನವೇ ರೆಡಿ ಮಾಡಿದೆ. ಹಬ್ಬದ ದಿನ ನನ್ನ ಮಗ ನಾನೇ ದೀಪ ಹಚ್ತೀನಿ ಅಂದ. ಅವನಿಗೆ ಗಣೇಶ ಹಬ್ಬ ಅಂದರೆ ತುಂಬ ಇಷ್ಟ, ಗಣೇಶ ಅಂದರೆ ಕೂಡ. ಸೊ ಹಂಗಾಗಿ ಪ್ರಧಾನ ದೀಪ ನಾನೇ ಹಚ್ಚಿದ್ರೂ ಉಳಿದಿದ್ದೆಲ್ಲ ಅವನ ಕೈಲೇ ಹಚ್ಚಿಸ್ದೆ. ಮಕ್ಕಳಿಗೆ ಈ ರೀತಿ ನಾವು ಎಲ್ಲದರಲ್ಲೂ ಇನ್ವಾಲ್ವ್ ಮಾಡ್ಕೊಳ್ಳೋದ್ರಿಂದ ಮಕ್ಕಳಿಗೂ ತುಂಬ ಖುಷಿಯಾಗುತ್ತೆ. ನಮ್ಮ ಸಂಪ್ರದಾಯಗಳು ಏನು ಅನ್ನೋದನ್ನು ಅವರು ಕಲ್ತಂಗೆ ಆಗುತ್ತೆ. ಈ ರೀತಿ ಹಬ್ಬ ಎಲ್ಲ ಮಾಡಿ ಸಂಜೆ ನಾನು ಪೂಜೆ ಮಾಡಿದೆ. ಸಂಜೆ ನಾವು ಕಡಲೆಕಾಳು ಉಸ್ಲಿ ಮಾಡಿ ನೈವೇದ್ಯ ಮಾಡಿ ಅರಿಶಿನ ಕುಂಕುಮಕ್ಕೆಲ್ಲ ಕರೆದ್ಬಿಟ್ಟು ಫ್ರೆಂಡ್ಸ್ನ ರಿಲೇಷನ್ನೆಲ್ಲ ಅರಿಶಿನ ಕುಂಕುಮ ಕೊಟ್ಟು ಗಣೇಶನ ಬಿಡೋ ಟೈಮಲ್ಲಿ ನಮಗೆ ಸ್ವಲ್ಪ ಬೇಜಾರಾಗುತ್ತೆ, ಗಣೇಶನ ಕಳಿಸ್ಬೇಕಲ್ಲ ಅಂತ. ನಾನು ವಿಸರ್ಜನೆಗೆ ಮೊಸರನ್ನ ಬುತ್ತಿ ಮಾಡಿಬಿಟ್ಟು ಗಣೇಶ ವಿಸರ್ಜನೆ ಮಾಡೋಕ್ಕೆ ಬಂದ್ವಿ. ಈ ರೀತಿ ನಾವು ಹಬ್ಬನ ಆಚರಿಸಿದ್ವಿ. ನೀವು ಯಾವ ರೀತಿ ಆಚರಿಸ್ತೀವಿ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ. ಧನ್ಯವಾದಗಳು.